ಹಾಯ್, ಕಲ್ಪನಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಾಂಗಿಬಾತ್ ಮಾಡೋದನ್ನು ತೋರಿಸ್ತಿದ್ದೇನೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ವಾಂಗಿಬಾತ್ ಬದನೆಕಾಯಿ ಒಂದು 4 ತಗೊಂಡಿದ್ದು ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ನೋಡ್ಕೊಂಬಿಟ್ಟು ತಗೊಳ್ಳಿ. ಒಗ್ಗರಣೆಗೆ ಒಂದು 2 ಈರುಳ್ಳಿ, 4 ಟೊಮೊಟೊ, ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ 2 ಒಣಮೆಣಸಿನ್ಕಾಯಿ, ಕರಿಬೇವು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮೇಲೆ ಉದುರ್ಸೋಕಿದು. ಮತ್ತು ಅದಕ್ಕೆ ಮಸಾಲ ಪದಾರ್ಥಗಳು: ಹಸಿ ಬಟಾಣಿ ಇದ್ರೂ ಹಾಕೊಳ್ಳಿ, ಒಗ್ಗರಣೆ ಚೆನ್ನಾಗುತ್ತೆ. ಇಲ್ಲ ಒಣ ಬಟಾಣಿ ನೆನೆಸಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಕಡಲೆಬೇಳೆ 1 ಸ್ಪೂನು, ವಾಂಗಿಬಾತ್ ಮಸಾಲ ಪುಡಿ, ಖಾರ ಪುಡಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಗ್ಗರಣೆ ಮಾಡೋದನ್ನು ತೋರಿಸ್ತೇನೆ. ವಾಂಗಿಬಾತ್ ಮಸಾಲ ಪುಡಿ ನಾನೇ ಮಾಡ್ಕೊಂಡಿರೋದು. ಬೇಕಾದರೆ ಕಮೆಂಟ್ ಹಾಕಿ, ನಾನೇ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತನ. ಒಗ್ಗರಣೆ ಮಾಡೋದನ್ನ ತೋರಿಸ್ತೇನೆ ಬನ್ನಿ. 1-2 ಲೋಟ ಅನ್ನ ಮಾಡಿಟ್ಕೊಳ್ಳಿ. ನಿಮಗೆ ಜನ ಎಷ್ಟಿದ್ದಾರೆ ಮನೇಲಿ ಅಷ್ಟು ರೈಸ್ ಫಸ್ಟಿಗೆ ಮಾಡಿಟ್ಕೊಂಡು ಇದು ಕಲಿಸ್ಕೊಳೋದು ಅಷ್ಟೇ. ತುಂಬ ಈಸಿ ರೆಸಿಪಿ, ಟಿಫನ್ನಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಕಡಾಯಿ ಇಡೋಣ. ಈ ಕಡಾಯಿ ಬಿಸಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆ 1 ಟೀ ಸ್ಪೂನು, ಜೀರಿಗೆ, ಒಂದು ಪಲಾವ್ ಎಲೆನೂ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳೋದು. ಇದು ಚಟಾಪಟ ಅಂತ ಸಿರಿತಿರುವಾಗ ಕಡಲೆಬೇಳೆ ಸ್ಪೂನು, ಎರಡು ಒಣಮೆಣಸಿನ್ಕಾಯಿ ಟೇಸ್ಟಿಗೋಸ್ಕರ, ಕರಿಬೇವು, ಈರುಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ರಿ ಒಗ್ಗರಣೆ. ಇದನ್ನು ಟೊಮೊಟೊ, ಹುಳಿ ಟೊಮೊಟೊ ಇದ್ರೆ ಸಾಕು. ಬೇಕಿದ್ರೆ ಹುಳಿ ಟೊಮೊಟೊ ಇಲ್ಲ ಅಂದ್ರೆ ಗೋಲಿಗೆ ಹತ್ರ ಹುಣಸೆಹಣ್ಣು ಆದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು, ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಾನು. ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತದೆ ಬೆಳಿಗ್ಗಿನ ತಿಂಡಿಗೆ, ಮಕ್ಕಳು ಟಿಫನ್ನಿಗೆ, ಬಾಕ್ಸಿಗೆ. ಇವಾಗ ಬದನೆಕಾಯಿ ಹಾಕೊಳ್ರಿ. ಈ ಬದನೆಕಾಯನ್ನು ನೀರನ್ನ ತೊಳೆದು ನೀರಲ್ಲಿ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ಸ್ಲೈಸ್ ಆಗಿ. ತುಂಬಾನೇ ಚೆನ್ನಾಗಿರುತ್ತೆ. ಮೈಸೂರು ಬದನೆ ಅಂತ ಹೇಳ್ತೀವಿ ನಾವು ನಮ್ಮ ದಾವಣಗೆರೆ ಸೈಡಲ್ಲಿ. ನೀವೇನು ಹೇಳ್ಕೊಂತೀರಾ ಗೊತ್ತಿಲ್ಲ, ನಾವು ಮೈಸೂರು ಬದನೆ ಅಂತೀವಿ ಈ ವಾಂಗಿಬಾತ್ ಬದನೆಕಾಯಿಗೆ. ಆಮೇಲೆ ಹಸಿ ಬಟಾಣಿ ಆದ್ರೂ ಹಾಕೊಳ್ಳಿ, ಇಲ್ಲಾಂದ್ರೆ ಒಣ ಬಟಾಣಿ ಇರುತ್ತಲ್ಲ, ನೈಟ್ ನೆನೆಸಿಡಿ, ಬೆಳಿಗ್ಗೆ ಒಂದು ಸ್ವಲ್ಪ 1 ನಿಮಿಷ ಕೂಗಿಸ್ಕೊಳ್ರಿ, ಚೆನ್ನಾಗುತ್ತೆ. ಬಟಾಣಿನೂ ಹಾಕೊಳ್ರಿ. ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಿದ್ದು ಬದನೆಕಾಯನ್ನು. ಬೇಗ ಬೇಯಬೇಕು ಅಂದ್ರೆ ಸ್ವಲ್ಪ ಉಪ್ಪು ಇವಾಗಲೇ ಹಾಕೊಳ್ರಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಎಲ್ಲನ. ಬೆಂದಾದ್ಮೇಲೆ ಇದಕ್ಕೆ ಇದು ವಾಂಗಿಬಾತ್ ಮಸಾಲ ಪುಡಿ ಹಾಕೊಳ್ರಿ. ನೋಡ್ಕೊಂಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗೆ ಚೆನ್ನಾಗಿ. ಮತ್ತೆ ಅದನ್ನ ಈ ಒಗ್ಗರಣೆಯಲ್ಲಿ ತಿರ್ಸ್ಕೊಳ್ರಿ. ಇದನ್ನ ಉಪ್ಪು ಹಾಕೊಳ್ರಿ ರುಚಿಗೆ ತಕ್ಕಷ್ಟು. ಆಮೇಲೆ ಖಾರಕ್ಕಿನ್ನ ಸ್ವಲ್ಪ ಬೇಕು ಅಂದ್ರೆ ಎಕ್ಸ್ಟ್ರಾ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ರಿ. ಕಡೆ ರೈಸಿಗೆ ಇಟ್ಕೊಂಡಿದ್ದೀನಿ, ಬೇಗ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಟಿಫನ್ನಿಗೆ. ಅದು ಆರಾದ್ಮೇಲೆ ಕಲಸಿ ತೋರಿಸ್ತೀನಿ. ಚೆನ್ನಾಗಿ ತಿರ್ಸ್ಕೊಳ್ಳಿ. ಇದು ಕಾಯಿ ಚಟ್ನಿ ಅಂದ್ರೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ವಾಂಗಿಬಾತು. ಯಾವ ರೈಸಲ್ಲಾದ್ರೂ ಮಾಡ್ಕೋಬಹುದು. ಸ್ವಲ್ಪ ಕಲ್ಲರಿಗೆ ಒಂಚೂರು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ.
ಈ ಪಲ್ಯ ರೆಡಿ ಆಗಿದೆ, ಇದು ವಾಂಗಿಬಾತ್ ಪಲ್ಯ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೊಳ್ಳಿಕ್ಕೆ. ವಾಂಗಿಬಾತ್ ರೆಡಿ ಆಗಿದೆ ಫ್ರೆಂಡ್ಸ್. ಹಪ್ಪಳದೊಂದಿಗೆ ತಿನ್ನಿ, ಮತ್ತೆ ಕಾಯಿ ಚಟ್ನಿ ಇದ್ರೂ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.